ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆಯನ್ನ ಸರಿಗಟ್ಟಿದರು. ಅವರ ಪಾಳೆಯದಲ್ಲಿ ಸಂಭ್ರಮ ಇದೆ. ಕಾಂಗ್ರೆಸ್ನಲ್ಲೇ ಇರುವ ಅವರ ವಿರೋಧಿ ಪಾಳೆಯ ಅಭಿನಂದಿಸಿದರೂ ಸಹ ಬೇರೆಯವರಿಗೆ ಜಾಗ ಮಾಡಿಕೊಡಬೇಕು ಸಿದ್ದರಾಮಯ್ಯನವರು ಅಂತ. ಇನ್ನೊಂದು ಕಡೆ ವಿಪಕ್ಷಗಳು ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯಮಂತ್ರಿಯಾಗಿ ಏನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು ಅಂತಿದೆ. ಸಿದ್ದರಾಮಯ್ಯನವರ ಅವಧಿಯ ಹಗರಣದ ಆರೋಪಗಳು, ವೈಫಲ್ಯಗಳ ಪಟ್ಟಿ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ನ ಟ್ವೀಟ್ಗಳು. ಮಾನ್ಯ ಸಿದ್ದರಾಮಯ್ಯನವರೇ, ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಹೊರಟಿದ್ದೀರಿ. ತಮ್ಮ ಆಡಳಿತ ಅವಧಿಯಲ್ಲಿ ರಾಜ್ಯಕ್ಕೆ ನೀಡಿರುವಂತಹ ಕೊಡುಗೆಗಳು ಏನು, ಇದನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕಾಗ್ತದೆ. ಒಂದು, ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ತಮ್ಮ ಸ್ವಕ್ಷೇತ್ರ ಹುಣಸೂರಿನಲ್ಲಿ 1962ರಲ್ಲಿ ದೇವರಾಜ ಅರಸುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನಲ್ಲಿ 50,000ಕ್ಕೂ ಹೆಚ್ಚು ಅಂತರದಿಂದ ಪರಾಭವಗೊಂಡ್ರು. ಸಿದ್ದರಾಮಯ್ಯನವರು ಯಾವುದೇ ಒಂದು ಹೋರಾಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಅದೃಷ್ಟದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಹೋರಾಟ ಇಲ್ಲದೆ ಅದೃಷ್ಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಅವಕಾಶವಾದಿ ಮುಖ್ಯಮಂತ್ರಿಗಳು. ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಹೇಳಿದ್ರು ಪ್ರತಿ ವರ್ಷ 3.5 ಲಕ್ಷ ಮನೆಗಳನ್ನು ಕಟ್ಕೊಡ್ತೇವೆ ಬಡವರಿಗೆ ಅಂತೇಳಿ. ಈ 2.5 ವರ್ಷದಲ್ಲಿ ಎಷ್ಟು ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಬೇಕು. ಅಹಿಂದ ಮರ್ತೋಯ್ತು ಮುಖ್ಯಮಂತ್ರಿಗಳಾದ ಮೇಲೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿ ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನುಷ್ಯ ಈ ಸಮಾಜಕ್ಕೆ ಏನು ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಸ್ವಾಮಿ ವಿವೇಕಾನಂದ ಅವರೆಲ್ಲ 50 ವರ್ಷ, ಶಿವಾಜಿ ಅವರೆಲ್ಲ 50 ವರ್ಷದ ಒಳಗಡೆ ಜೀವನವನ್ನು ಬಿಟ್ಟರು ಅವರೆಲ್ಲರೂ ಕೂಡ. ಆದರೆ ಸಮಾಜ ಇವತ್ತು ಅವ್ರನ್ನ ನೆನಪು ಮಾಡ್ಕೊಂತ ಇದೆ. ಯಾರ್ದೋ ದಾಖಲೆ ಮುರಿಯೋದ್ರಿಂದ ಅದರಿಂದ ಭಾಗ್ಯ ಏನು ಬಂದಿದೆ ಕರ್ನಾಟಕಕ್ಕೆ? ದಿನನಿತ್ಯ ಕರ್ನಾಟಕದಲ್ಲಿ ಲವ್ ಜಿಹಾದ್ ಹೆಸರಲ್ಲಿ ಹೆಣ್ಣುಮಕ್ಕಳ ಹತ್ಯೆಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿಬಿಟ್ಟಿದೆ. ಎಲ್ಲ ಬೆಲೆಗಳನ್ನು ಏರಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತೂ ನೆಲ ಕಚ್ಚೋಗ್ಬಿಟ್ಟಿದೆ. ಇದ್ರ ಮಧ್ಯನೂ ಕೂಡ ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಅವರು ವೈಯಕ್ತಿಕ ಅಷ್ಟೇ. ಅವರು ಈ ಸಮಾಜಕ್ಕೆ, ಕರ್ನಾಟಕಕ್ಕೆ ಏನು ನನ್ನ ತಿಳಿದ ಪ್ರಕಾರ ಆ ಥರದ ದೇವರಾಜಕ್ಕೆ ಹೋಲಿಕೆ ಮಾಡ್ಕೊಳ್ಳೋವಂಥದ್ದು ಒಳ್ಳೇದಲ್ಲ, ಸರಿ ಇಲ್ಲ. ಅದು ದೇವರಾಜ ಅರಸೇನೆ, ಸಿದ್ದರಾಮಯ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.